ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಆಟಗಾರ. ಪುಸ್ತಕ ಶುರುವಾಗುವುದು ಪಾರ್ಥ ಅನ್ನೋ ಮಲೆನಾಡಿನ ಹುಡುಗ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸಕ್ಕೆ ಸೇರ್ಕೊಂಡಾಗ. ಆಮೇಲೆ ಪಾರ್ಥ ಡಿಸೈಡ್ ಮಾಡ್ತಾನೆ, ನಾನು ವಾಪಸ್ಸು ಹಳ್ಳಿಗೆ ಹೋಗಿ ಅಲ್ಲೇ ನನ್ನ ಜೀವನವನ್ನು ಸಾಗಿಸ್ತೀನಿ ಅಂತ. ಯಾವಾಗಲೂ ನ್ಯಾಯದ ಪರ ಹೋರಾಡೋ ಪಾರ್ಥನಿಗೆ ಹಳ್ಳಿಯಲ್ಲಿ ಹಲವಾರು ಸವಾಲುಗಳು ಎದುರಾಗತ್ತೆ. ನಕ್ಸಲೈಟು, ರಾಜಕೀಯ, ರೈತರ ಸಮಸ್ಯೆ, ಈ ಥರ ಹಲವಾರು ಚಾಲೆಂಜಸ್ಸು ಪಾರ್ಥನಿಗೆ ಎದುರಾಗತ್ತೆ. ಈ ಎಲ್ಲ ಚಾಲೆಂಜಸ್ಸಿಂದ ಹೊರಗೆ ಬರೋದೇ ಈ ಪುಸ್ತಕದ ಪ್ಲಾಟು. ಈ ಸ್ಟೋರಿ ಲೈನ್ಗೆ ಪ್ಯಾರಲಲ್ ಆಗಿ ಪಾರ್ಥನ ಲವ್ ಸ್ಟೋರಿ ಕೂಡ ಸಾಗತ್ತೆ. ಆಫೀಸಲ್ಲಿ ಪರಿಚಯ ಆಗೋ ಕನ್ನಡತಿ ಶರದಿ, ಅವಳು ಕೂಡ ಮಲೆನಾಡಿನ ಹುಡುಗಿಯೇ. ಮೊದಲ ಭೇಟಿಯಲ್ಲೇ ಹಾವು ಮುಂಗೂಸಿ ಥರ ಕಿತ್ತಾಡೋ ಇವರಿಬ್ಬರು ನಂತರ ಹೇಗೆ ಪ್ರೇಮಿಗಳಾಗಿ ಬದಲಾಗ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಒಂದು ಮಾಸ್ ಎಂಟರ್ಟೈನರ್ ಪುಸ್ತಕ ಅಂದರೆ ತಪ್ಪಾಗಲ್ಲ. ಸರಳ ಭಾಷೆ ಹಾಗೂ ಸುಂದರ ನಿರೂಪಣೆಯೊಂದಿಗೆ ಈ ಪುಸ್ತಕ ನಮ್ಮ ಮನ ಸೆಳೆಯುತ್ತೆ. ಮಲೆನಾಡಿನ ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ.